ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಬಿಗ್ ಬಾಸ್ ಶೋನಲ್ಲಿ ಸಂತು ಪಂತುಗೆ ಕೊನೆಯ ದಿನ. ನೆಚ್ಚಿನ ಸ್ಥಳದಲ್ಲಿ ಕುಳಿತು ಬಿಕ್ಕಿ ಬಿಕ್ಕಿ ಅತ್ತ ದೋಸ್ತಿಗಳು ಮತ್ತು ಬಿಗ್ ಬಾಸ್ ಕನ್ನಡ ಸೀಸನ್ 10 ಶೋ ವೇದಿಕೆ ಮತ್ತೊಂದು ಎಲಿಮಿನೇಷನ್ಗೆ ಸಾಕ್ಷಿಯಾಗಲು ಸಜ್ಜಾಗಿದೆ. ಸದ್ಯ ಮನೆಯೊಳಗೆ 8 ಜನ ಸದಸ್ಯರು ಇದ್ದು ಈ ವಾರ ಹೊರಗೆ ಹೋಗುವುದು ಯಾರು ಎಂಬ ಚರ್ಚೆ ಜೋರಾಗಿದೆ. ಈ ಮಧ್ಯೆ ತುಕಾಲಿ ಸಂತು ಮತ್ತು ವರ್ತೂರು ಸಂತೋಷ್ ಅವರಲ್ಲಿ ಒಬ್ಬರ ಆಟ ಮುಕ್ತಾಯವಾಗುವುದು ಖಚಿತ ಎನ್ನಲಾಗಿದೆ. ಇದು ಇವರಿಬ್ಬರಿಗೂ ಗೊತ್ತಾಗಿದೆ. ಹಾಗಾದರೆ ಸಂತು ಪಂತು ಅವರ ರಿಯಾಕ್ಷನ್ ಹೇಗಿದೆ? ತುಕಾಲಿ ಸಂತು ಮತ್ತು ವರ್ತೂರು ಸಂತೋಷ್ ಇಬ್ಬರು ಯಾರು ಎಲಿಮಿನೇಟ್ ಆಗ್ತಾರೆ? ಬಿಗ್ ಬಾಸ್ ಮನೆಯ ಫೇವರಿಟ್ ಜಾಗದಲ್ಲಿ ಕುಳಿತು ಕಣ್ಣೀರಿಟ್ಟ ಸಂತು ಮತ್ತು ಪಂತು. ಬಿಗ್ ಬಾಸ್ ಕನ್ನಡ 10 ಶೋನಿಂದ ಈ ವಾರ ಎಲಿಮಿನೇಟ್ ಆಗೋದು ಯಾರು? ಮತ್ತು ಬಿಗ್ ಬಾಸ್ ಶೋ ಮುಕ್ತಾಯಕ್ಕೆ ಕೇವಲ ದಿನಗಳು ಬಾಕಿ ಇದೆ. ಸದ್ಯ ಮನೆಯೊಳಗೆ 8 ಸ್ಪರ್ಧಿಗಳು ಇದ್ದು ಈ ವಾರ ಓರ್ವ ಸ್ಪರ್ಧಿ ಮನೆಯಿಂದ ಆಚೆ ಹೋಗಬೇಕಿದೆ. ಆ ಸ್ಪರ್ಧಿ ಯಾರನ್ನೂ ನಿರ್ಧಾರವಾಗಿಲ್ಲ. ಆದರೆ ತುಕಾಲಿ ಸಂತು ಮತ್ತು ವರ್ತೂರು ಸಂತೋಷ್ ಮಾತ್ರ ನಮ್ಮಿಬ್ಬರಲ್ಲಿ ಒಬ್ಬರು ಹೊರಗೆ ಹೋಗೋದು ಖಚಿತ ಎಂದಿದ್ದಾರೆ. ಅದಕ್ಕೆ ತಕ್ಕಂತೆ ಪ್ರೋಮೋ ಕೂಡ ರಿಲೀಸ್ ಮಾಡಲಾಗಿದೆ. ಕಿಚ್ಚ ಸುದೀಪ್ ಅವರು ವರ್ತೂರು ಸಂತೋಷ್ ಮತ್ತು ತುಕಾಲಿ ಸಂತು ಅವರು ನಿಮ್ಮಿಬ್ಬರಲ್ಲಿ ಒಬ್ಬರನ್ನು ಆಚೆಗೆ ಕಳಿಸಬೇಕು ಎಂದಿದ್ದಾರೆ. ಈ ಮಾತನ್ನು ಕೇಳಿ ವರ್ತೂರು ಸಂತೋಷ್ ಮತ್ತು ತುಕಾಲಿ ಸಂತು ಕಣ್ಣೀರು ಹಾಕಿದ್ದಾರೆ. ಮೊದಲೇ ಸುದೀಪ್ ಎದುರು ಪ್ರತಿಕ್ರಿಯೆ ನೀಡಿದ ತುಕಾಲಿ ಸಂತು ಚೆನ್ನಾಗಿ ಆಡಿ ಗೆದ್ದುಕೊಂಡು ಬಾ ಅಂತ ಹೇಳುವುದಕ್ಕೆ ಇಷ್ಟಪಡುತ್ತೇನೆ ಎಂದು ವರ್ತೂರು ಸಂತೋಷ್ಗೆ ಹಾರೈಸಿದ್ದಾರೆ. ಅತ್ತ ವರ್ತೂರು ಸಂತೋಷ್ ಅವರು ಕೂಡ ಸಂತು ಗೆಲುವನ್ನು ನಾನು ನೋಡಬೇಕಣ್ಣ ಎಂದು ಹೇಳಿದ್ದಾರೆ. ಯಾರಲ್ಲೂ ನೋಡಿರದಂತಹ ಬಾಂಧವ್ಯವನ್ನು ಈ ಸೀಸನ್ ಅಲ್ಲಿ ನಿಮ್ಮಿಬ್ಬರಲ್ಲಿ ನಾವು ನೋಡಿದ್ದೇವೆ. ನಿಷ್ಕಳಂಕವಾದ ಒಂದು ಫ್ರೆಂಡ್ಶಿಪ್ ಎಂದು ಸಂತು ಪಂತು ಗೆಳೆತನಕ್ಕೆ ಸುದೀಪ್ ಮೆಚ್ಚುಗೆ ಸೂಚಿಸಿದ್ದಾರೆ. ಮತ್ತು ಇದಕ್ಕೂ ಮುನ್ನ ಶನಿವಾರದ ಸಂಚಿಕೆಯಲ್ಲಿ ತುಕಾಲಿ ಸಂತು ಮತ್ತು ವರ್ತೂರು ಸಂತೋಷ್ ಅವರು ತಮ್ಮ ನೆಚ್ಚಿನ ಜಾಗವಾದ ಬಾಲ್ಕನಿಯಲ್ಲಿ ಕುಳಿತು ಮಾತನಾಡಿದ್ದಾರೆ. ಅವರಿಬ್ಬರು ಯಾವಾಗಲೂ ಬಾಲ್ಕನಿಯ ಬಿನ್ ಬ್ಯಾಗ್ಗಳ ಮೇಲೆ ಕುಳಿತು ಚರ್ಚೆ ಮಾಡುತ್ತಿರುತ್ತಾರೆ. ಈಗಲೂ ಕೂಡ ಅಲ್ಲೇ ಕುಳಿತು ಕಣ್ಣೀರು ಹಾಕಿದ್ದಾರೆ. ಬಹುಶಃ ನಾವಿಬ್ಬರು ಒಟ್ಟಿಗೆ ಕುಳಿತು ಮುಕ್ತವಾಗಿ ಎಲ್ಲ ಮಾತನಾಡುವುದು ಇದು ಕೊನೆ ಅನಿಸುತ್ತದೆ ಎಂದು ಕ್ಯಾಮರಾಗಳಿಗೆ ಇಬ್ಬರು ಹೇಳಿಕೊಂಡಿದ್ದಾರೆ. ನಾವಿಬ್ಬರು ಎಷ್ಟೊಂದು ಮಾತನಾಡಿದೆವು, ಎಷ್ಟೊಂದು ಚರ್ಚೆ ಮಾಡಿದೆವು, ಅಳು ಬರ್ತಿದೆ ಎಂದು ತುಕಾಲಿ ಸಂತು ಅವರು ಹೇಳಿದರು. ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನು ಇಲ್ಲಿ ಮಾಡಿದ್ದೇವೆ. ನಾವು ಹೀಗೆ ಇರುತ್ತೇವೆ ಎಂದು ನಾವು ಅಂದುಕೊಂಡಿರಲಿಲ್ಲ. ನಾವು ಕ್ಯಾಮರಾಗಳು ನೋಡುತ್ತೇವೆ ಎಂದು ಆಡಲಿಲ್ಲ ಎಂದು ಹೇಳುತ್ತಲೇ ಭಾವುಕರಾಗಿ ವರ್ತೂರು ಸಂತೋಷ್ ಕಣ್ಣೀರು ಹಾಕಿದರು. ನೀನು ಫಸ್ಟ್ ಹೋಗ್ತೀಯಾ, ನಾನು ಫಸ್ಟ್ ಹೋಗ್ತೀನೋ ಗೊತ್ತಿಲ್ಲ, ನಮ್ಮ ಜರ್ನಿ ಇಲ್ಲಿಗೆ ಮುಗಿಯುತ್ತದೆ ಎಂದು ವರ್ತೂರು ಸಂತೋಷ್ ಅವರು ಅತ್ತರು. ಆಗ ತಕ್ಷಣವೇ ನಾನು ಹೋಗುತ್ತೇನೆ, ನೀನು ಅಳಬೇಡ ಎಂದು ವರ್ತೂರು ಸಂತೋಷ್ ಅವರು ಸಮಾಧಾನ ಮಾಡಿದರು. ಒಟ್ಟಿನಲ್ಲಿ ಇವರಿಬ್ಬರಲ್ಲಿ ಯಾರು ಹೊರಗೆ ಹೋಗುತ್ತಾರೆ ಎಂಬುದು ಸದ್ಯ ಕುತೂಹಲ ಮೂಡಿದೆ. ಒಂದು ವೇಳೆ ಸಂಕ್ರಾಂತಿ ಹಬ್ಬದ ಕಾರಣ ಎಲಿಮಿನೇಷನ್ ನಡೆಯದೆ ಕೂಡ ಇರಬಹುದು. ಪ್ರಕಾರ ವರ್ತೂರು ಸಂತೋಷ್ ಅವರು ಇವತ್ತಿನ ಒಂದು ಎಪಿಸೋಡ್ ನಲ್ಲಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲಿದ್ದಾರೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.